ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಆಲಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ ದೇವರ ಬಳಿಗೆ ಮಾರ್ಗ ಸತ್ಯವಾಗಿರುವ ಯೇಸು ಕ್ರಿಸ್ತನ ವಾಕ್ಯವನ್ನು, ಆ ಪರಿಶುದ್ಧ ದೇವರ ಆತ್ಮನಿಂದ ಬರೆಸಲ್ಪಟ್ಟ ಶಕ್ತಿಯುತ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ, ರಕ್ಷಕನ ನಾಮದಲ್ಲಿ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಅಂಶ ನೂತನ ಮೃಗ. ಹೌದು ಪ್ರಿಯರೇ, ನೂತನ ಮೃಗ, ನ್ಯೂ ಬೀಸ್ಟ್ ಎನ್ನುವ ಅಂಶವನ್ನು ನಾವು ದೇವರ ಪರಿಶುದ್ಧ ವಾಕ್ಯದ ಶಕ್ತಿಯುತ ಬೆಳಕಿನಲ್ಲಿ ಧ್ಯಾನಿಸೋಣ ಪ್ರಿಯರೇ. ಅರ್ಥ ಮಾಡಿಕೊಳ್ಳುವಂತೆ ನಾವು ದೇವರ ಆತ್ಮನಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಬೆಳಕಾದ ದೇವರೇ, ಶಾಂತಿದಾಯಕ ದೇವರೇ, ಆತ್ಮಸ್ವರೂಪನೇ, ದೇವ, ಪರಿಶುದ್ಧ ವಾಕ್ಯ ಗ್ರಂಥ ಭಾಗದಿಂದ ನೂತನ ಮೃಗ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ ನಾವು ನಿಮ್ಮ ವಾಕ್ಯವನ್ನು ಪ್ರಕಟಣೆ ಗ್ರಂಥದಲ್ಲಿ ಬರೆದಿರುವ ಆ ವಾಕ್ಯ ಭಾಗದಿಂದ ಧ್ಯಾನಿಸುವಾಗ ಅರ್ಥ ಮಾಡಿಕೊಳ್ಳುವಂತೆ ನಿಮ್ಮ ಪರಿಶುದ್ಧ ದೂತನ ಮುಖಾಂತರ ನಿಮ್ಮ ಆಪ್ತ ಶಿಷ್ಯ ಯೋಹಾನನಿಗೆ ಪ್ರಕಟಪಡಿಸಿದ ಅದೇ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಲು, ಗ್ರಹಿಸಿಕೊಳ್ಳಲು, ಅದರ ಪ್ರತಿಫಲ ಪಡೆಯಲು, ಜಾಗ್ರತೆ ವಹಿಸಿ ಜೀವಿಸಲು, ನಿಮ್ಮ ಮಹಾಮಹಿಮೆಗಾಗಿ ಜೀವಿಸಲು ಸಹಾಯ ಮಾಡಬೇಕೆಂದು ಸೈತಾನನ ಎಲ್ಲ ತಂತ್ರಗಳ ಮೇಲೆ, ಕಾರ್ಯಗಳ ಮೇಲೆ, ನಾವು ಶಕ್ತಿಗಳ ಮೇಲೆ ಜಯ ಸಾಧಿಸುವಂತೆ, ನಿಮಗೆ ಮಹಿಮೆ ಪಡಿಸುವಂತೆ ಅನುಗ್ರಹಿಸಬೇಕೆಂದು ಈ ವಾಕ್ಯ ಭಾಗದಲ್ಲಿ ಬಂದಿರುವ ಪ್ರತಿ ಮಗಳನ್ನು ಜ್ಞಾಪಿಸಿಕೊಳ್ಳಬೇಕೆಂದು ನಿಮ್ಮ ಪರಿಶುದ್ಧ ಗ್ರಂಥದ ಶಕ್ತಿಯನ್ನು, ಆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಕೃಪೆ ನೀಡಬೇಕೆಂದು ರಾಜಾದಿರಾಜನು, ಕರ್ತರ ಕರ್ತನೂ ಆದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಸರ್ವಶಕ್ತ ಆತ್ಮಸ್ವರೂಪ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ವಿ ವೆಲ್ಕಮ್ ಯು ಫಾದರ್. ಹೌದು ಪ್ರೇರೆ, ನಮ್ಮ ದೇವರು ಬೆಳಕಾಗಿದ್ದಾನೆ ಪ್ರೇರೆ. ಆ ಕತ್ತಲೆಯಲ್ಲಿ ಇರುವ ಎಲ್ಲ ವಸ್ತುಗಳು ಬೆಳಕಿನ ಮೂಲಕ ಕಂಗೊಳಿಸುತ್ತವೆ. ಹೌದು, ನಾವು ತಿಳಿಯಲಾರದ ವಿಷಯ ಯಾವುದಿರುವುದಿಲ್ಲ ದೇವರ ಜ್ಞಾನ ಬಂದಾಗ. ಹೌದು ಪ್ರೇರೆ, ದೇವರ ಜ್ಞಾನವೇ ನಿಜವಾದ ಜ್ಞಾನವೆಂದು ದೇವರನ್ನು ಪ್ರೀತಿಸುವವರು ಒಪ್ಪಿಕೊಳ್ಳುತ್ತಾರೆ. ಹೌದು, ಇಂದು ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಚಿಕ್ಕ ಅಂಶ ಪ್ರೇರೆ, ನೂತನ ಮೃಗ. ಹೌದು, ನಾವು ಪರಿಶುದ್ಧ ಗ್ರಂಥ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 8ನೇ ವಾಕ್ಯ ಭಾಗದಲ್ಲಿ ನೋಡುವುದಾದರೆ, ರೆವಲ್ಯೂಷನ್ ಚಾಪ್ಟರ್ 17 ವರ್ಸ್ 8th ವರ್ಡ್ ಇಲ್ಲಿ ಓದುವುದಾದರೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 8ನೇ ವಾಕ್ಯ, ನೀನು ಕಂಡ ಈ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅದು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ, ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯಪಡುವರು. ಹೌದು ಪ್ರೇರೆ, ಯೇಸು ಕ್ರಿಸ್ತ ಪ್ರಭು, ದೇವಕುಮಾರನು, ದೇವರ ಪ್ರತಿರೂಪನು, ದೇವರಾಗಿರುವ ಆತನು ತನ್ನ ಪರಿಶುದ್ಧ ದೂತನ ಮುಖಾಂತರ ಯೋಹಾನನ, ಆ ಪರಿಶುದ್ಧಾತ್ಮ ವಶನಾದ ಯೋಹಾನನನ್ನು ಪರಲೋಕಕ್ಕೆ ತೆಗೆದುಕೊಂಡೋಗಿ ತನ್ನ ದೂತನ ಮುಖಾಂತರ ತಿಳಿಯಪಡಿಸುತ್ತಿದ್ದಾನೆ ಪ್ರಿಯರೇ, ಮುಂದಾಗುವ ಸಂಗತಿಗಳನ್ನು ಬರೆ ಎಂದು. ಹೌದು, ಆ ಸಂಗತಿಗಳಲ್ಲೇ ಒಂದು ಸಂಗತಿ, ನೀನು ಕಂಡ ಈ ಮೃಗವು ಮೊದಲು ಇತ್ತು. ಅನೇಕ ವಿಷಯಗಳನ್ನು ತೋರಿಸುವ ಮುಖಾಂತರ ಈ ಒಂದು ಸನ್ನಿವೇಶಕ್ಕೆ ಬರುವಾಗ ನೀನು ಕಂಡ ಈ ಮೃಗವನ್ನು ಕುರಿತು ಹೇಳುತ್ತಿದ್ದಾನೆ ಪ್ರೇರೆ. ನೀನು ಕಂಡ ಈ ಮೃಗವು ಮೊದಲಿತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಹೌದು ಪ್ರೇರೆ, ಇದು ಸೈತಾನನ ಕುರಿತು ಪ್ರೇರೆ, ಸೈತಾನನ ಪ್ರತಿರೂಪದಂತಿರುವ ಕ್ರಿಸ್ತ ವಿರೋಧಿಯ ಕುರಿತು. ಹೌದು, ನೀನು ಕಂಡ ಈ ಮೃಗ ಮೊದಲಿತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಅಧೋಲೋಕದಿಂದ ಏರಿ ಬರುತ್ತದೆ ಅಂತ ಪ್ರೇರೆ. ಹೌದು, ಮತ್ತು ನಾಶಕ್ಕೆ ಹೋಗುತ್ತದೆ ಅಂತ. ಹೌದು,
ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ಲವೋ, ಭೂನಿವಾಸಿಗಳೊಳಗೆ ಅಂದರೆ ಆದಾಮ ಮೊದಲುಗೊಂಡು ಲೋಕಾಂತ್ಯದವರೆಗೂ, ಯೇಸು ಕ್ರಿಸ್ತನ ಆಗಮನದವರೆಗೂ ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅಂದರೆ ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ರಕ್ಷಣೆ ಹೊಂದಿದವರ ಪಟ್ಟಿ ಪುಸ್ತಕ ಪ್ರೇರೆ. ಹೌದು, ದೇವರ ಮುಂದಿರುವ ದೇವರ ಜ್ಞಾಪಕಾರ್ಥ ಪುಸ್ತಕ. ಯಾರ್ಯಾರು ಭಯಭಕ್ತಿಯಿಂದ ದೇವರನ್ನು ಸೇವಿಸುತ್ತಾರೋ, ಹೌದು, ದೇವರನ್ನು ದೂಷಿಸದೆ ನಮಗಿಂತ ದುಷ್ಟರೇ ನಮಗಿಂತ ಹೆಚ್ಚಾಗಿ ಫಲ ಕೊಡುತ್ತಿದ್ದಾರೆ ಎಂದು ಹೇಳುತ್ತಿರುವ ದೇವಸೇವಕರಲ್ಲದೆ ಯಾರ್ಯಾರು ದೇವರು ಆತನನ್ನು ಪ್ರೀತಿಸುವವರಿಗೆ ಎಲ್ಲವೂ ಹಿತಕರವಾಗಿ ಪರಿಣಮಿಸುತ್ತದೆ. ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಖಡ್ಗ ಕಟಾರಿ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಈಗಿನ ಸಂಗತಿ, ಮುಂದಿನ ಸಂಗತಿ, ದುರಾತ್ಮಗಳಾಗಲಿ, ದೇವದೂತರಾಗಲಿ, ಸೃಷ್ಟಿಯ ಯಾವುದೇ ಆಗು ಹೋಗುಗಳಾಗಲಿ, ನಮ್ಮ ಪ್ರಭುವಾದ ದೇವಕುಮಾರ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಎಂದು ಯಾರ್ಯಾರು ಹೇಳುತ್ತಿದ್ದಾರೋ ಅವರೆಲ್ಲರ ಹೆಸರುಗಳು ಯೇಸು ಕ್ರಿಸ್ತನ ಜಗದುತ್ಪತ್ತಿಗೆ ಮೊದಲೇ ಸಿದ್ಧ ಮಾಡಲ್ಪಟ್ಟ ಆ ದೇವರ ಕುರಿಮರಿಯ ಪುಸ್ತಕದಲ್ಲಿ ಯಾರ್ಯಾರ ಹೆಸರು ಬರೆಯಲ್ಪಟ್ಟಿರುವವೋ, ಯೇಸು ಕ್ರಿಸ್ತನ ಜೀವಬಾಧ್ಯರ ಪಟ್ಟಿಯ ಪುಸ್ತಕದಲ್ಲಿ ಯಾರ ಹೆಸರು ಬರೆಯಲ್ಪಟ್ಟಿಲ್ಲವೋ, ಹೌದು ಪ್ರೇರೆ, ಯಾರ ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ, ಹೌದು ಪ್ರೇರೆ, ಅವರು ಯಾರ್ಯಾರು ಯೇಸು ಕ್ರಿಸ್ತರ ಜೀವಬಾಧ್ಯರ ಪಟ್ಟಿಯಲ್ಲಿ ರಕ್ಷಣೆ ಹೊಂದಿದವರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಆ ಮೃಗವನ್ನು ನೋಡಿ ಮಾತಾಡ್ತಾರಂತ ಪ್ರೇರೆ. ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ಆಶ್ಚರ್ಯಪಡುವರು. ಹೌದು, ಅವರು ಅದನ್ನು ಹಿಂಬಾಲಿಸ್ತಾರೆ ಪ್ರೇರೆ. ಹೌದು, ಕ್ರಿಸ್ತ ವಿರೋಧಿ ಪ್ರೇರೆ. ಆ ಮೃಗವನ್ನು ಮೊದಲು ಇತ್ತು ಎಂದು ಅವರು ತಿಳಿದುಕೊಳ್ಳುತ್ತಿದ್ದಾರೆ ಮತ್ತು ಇನ್ನು ಮೇಲೆ ಅದು ಬರುವುದು ಎಂದು ತಿಳಿದು ಆಶ್ಚರ್ಯಪಡುತ್ತಾರಂತೆ. ಹೌದು, ಹೀಗೆ ನಾವು ಈ ವಾಕ್ಯ ಭಾಗದಲ್ಲಿ ಮುಂದೆ ವಿವರಣೆ ನೋಡುವುದಾದರೆ ಪ್ರೇರೆ, ಆ ಸಭೆ ಎತ್ತಲ್ಪಟ್ಟ ಮರುಕ್ಷಣವೇ ಅಂತ್ಯಕ್ರಿಸ್ತ ಹೊರ ಬರುತ್ತಾನೆ ಪ್ರೇರೆ. ಅಂತ್ಯಕ್ರಿಸ್ತನು ಮೃಗಕ್ಕೆ, ಅಂತ್ಯಕ್ರಿಸ್ತನ ಕುರಿತು ಯೇಸುವಿನ ವಿರೋಧಿ ಎಂದು ಲಿಖಿತವಾಗಿದೆ ಪ್ರೇರೆ. ಅಂತ್ಯಕ್ರಿಸ್ತನು ಮೃಗ ಎಂದು ಬೈಬಲ್ ಕರೆಯುತ್ತಿದೆ, ನಾವು ನೋಡಿದೆವು. ರೆವಲ್ಯೂಷನ್ ಅಂದರೆ ಪ್ರಕಟಣೆ ಗ್ರಂಥ 17ನೇ 8ನೇ ವಾಕ್ಯ ಭಾಗದಲ್ಲಿ ಆ ಮೃಗ ಮೊದಲಿತ್ತು, ಈಗ ಇಲ್ಲ, ನಂತರ ಬರುತ್ತದೆ ಮತ್ತು ಅದೋ ಲೋಕಕ್ಕೆ ಹೋಗುತ್ತದೆ. ಹೌದು ಪ್ರೇರೆ, ಅಂತ್ಯಕ್ರಿಸ್ತನನ್ನು ಮೃಗವೆಂದು ದೇವರ ವಾಕ್ಯ, ಪರಿಶುದ್ಧ ಆತ್ಮ ಬರೆಸಿರುವ ದೇವರ ವಾಕ್ಯ ಕರೆಯುತ್ತಿದೆ. ಆತನು ಪಾಪ ಉಳ್ಳಂಥ ಮನುಷ್ಯ ಪ್ರೇರೆ. ಅಂತ್ಯಕ್ರಿಸ್ತನು ಮನುಷ್ಯನ ರೂಪದಲ್ಲಿ ಬರುತ್ತಾನೆ ಪ್ರೇರೆ. ಮನುಷ್ಯ ವ್ಯಕ್ತಿಯಲ್ಲಿ ಆತನು ಕಾರ್ಯ ಮಾಡುತ್ತಾನೆ. ಹೌದು, ಯೇಸು ಕ್ರಿಸ್ತನು ಹೇಗೆ ಶರೀರ ಆಕಾರದಲ್ಲಿ ಕಾಣಿಸಿಕೊಂಡು ದೇವರ ಮಕ್ಕಳಿಗೆ ವಿಮೋಚನೆಯನ್ನು, ಪಾಪ ಕ್ಷಮಾಪಣೆಯನ್ನು, ನಿತ್ಯ ಜೀವವನ್ನು, ಪುನರುತ್ಥಾನವನ್ನು, ದೇವರ ಮಕ್ಕಳ ಪದವಿಯನ್ನು, ಬೆಳಕನ್ನು ಹೇಗೆ ದಯಪಾಲಿಸಿಕೊಟ್ಟನು, ಹಾಗೆ ಅಂತ್ಯಕ್ರಿಸ್ತನು ಸೈತಾನನ ಶಕ್ತಿಯಿಂದ ತುಂಬಿದಾತನಾಗಿ ಸೈತಾನನ ಮಗನಂತೆ ಆ ಮೃಗವು ಮನುಷ್ಯ ರೂಪವಾಗಿ ಆವರಿಸಿಕೊಳ್ಳುತ್ತದೆ ಪ್ರೇರೆ ಎಂದು ಬೈಬಲ್ ಹೇಳುತ್ತಿದೆ. ಆತನು ಪಾಪದ ಮನುಷ್ಯ, ಹೌದು, ಪಾಪ ಪುರುಷ ಮತ್ತು ನಾಶನ ಪುತ್ರನು, ಧರ್ಮ ವಿರುದ್ಧವಾದ ಪುರುಷನಾಗಿದ್ದಾನೆ ಪ್ರೇರೆ. ಆತನು ಪೂರ್ತಿಯಾಗಿ ಸೈತಾನನೊಂದಿಗೆ ಆವರಿಸಲ್ಪಟ್ಟು ತಂದೆಯಾದ ದೇವರನ್ನು, ದೇವಕುಮಾರನಾದ ರಕ್ಷಕ ಯೇಸು ಕ್ರಿಸ್ತನನ್ನು ವಿಸರ್ಜಿಸುವ ಮೂಲಕ ದೇವ ವಿರೋಧಿಯ ಪ್ರತಿಯೊಂದು ಕಾರ್ಯಗಳನ್ನು ಮಾಡುತ್ತಾನೆ ಪ್ರೇರೆ. ಹೌದು, ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯ 2ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ. 2 Thessalonians chapter 2 ಅಲ್ಲಿ ಓದುತ್ತೇವೆ ಪ್ರೇರೆ. ಸಭೆಯು ಎತ್ತಲ್ಪಟ್ಟ ನಂತರ ಪರಿಶುದ್ಧಾತ್ಮನು ಈ ಲೋಕದಲ್ಲಿ ಇರುವುದಿಲ್ಲ ಪ್ರೇರೆ. ಸಭೆಯು ಎತ್ತಲ್ಪಟ್ಟ ನಂತರ ಯೇಸು ಕ್ರಿಸ್ತನ ವಿಶ್ವಾಸಿ ಸಭೆ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ, ದೇವರನ್ನಾಗಿ, ಪಾಪ ವಿಮೋಚಕನನ್ನಾಗಿ, ರಕ್ಷಕನನ್ನಾಗಿ ಸ್ವೀಕರಿಸಿದ ಜಗತ್ತಿನ ಪ್ರತಿಯೊಂದು ಸ್ತ್ರೀ ಪುರುಷ ಕುಟುಂಬ ಸಭೆ ಎತ್ತಲ್ಪಡುತ್ತದೆ ಪ್ರೇರೆ. ಆ ಎತ್ತಲ್ಪಟ್ಟ ನಂತರ ಯೇಸು ಕ್ರಿಸ್ತನ ಬರೋಣ ನಂತರ ಎತ್ತಲ್ಪಡುತ್ತದೆ ಮತ್ತು ಪರಿಶುದ್ಧಾತ್ಮನು ಈ ಲೋಕದಲ್ಲಿ ಇರುವುದಿಲ್ಲ. ಪಾಪ ಪುರುಷನು
ಅನೇಕ ರೀತಿಯ ಮೀಡಿಯಾ ಆಗಿರ್ಬೋದು ಪ್ರೇರೆ, ದೂರದರ್ಶನ ತೆರೆಗಳ ಮೇಲೆ, ವಾರ್ತೆಗಳ ಮೇಲೆ ಪ್ರತ್ಯೇಕ ಮನುಷ್ಯನಾಗಿ ಪ್ರತ್ಯಕ್ಷ ಹೊಂದುವನು ಮತ್ತು ಅವನು ಆ ಬೈಬಲ್ ಸತ್ಯದಿಂದ ಮನುಷ್ಯರನ್ನು ತಪ್ಪುದಾರಿ ಹಿಡಿಯುವಂತೆ ತಾನೇ ರಕ್ಷಕನೆಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ. ಹೌದು, ಇನ್ನಿತರೆ ಮೂಲಕ. ಹೀಗೆ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ ಪ್ರಕಾರ ಅಪೊಸ್ತಲನಾದ ಯೋಹಾನ ಸಮುದ್ರದೊಳಗಿಂದ 7 ತಲೆಗಳುಳ್ಳ 10 ಕೊಂಬುಗಳುಳ್ಳ ಮತ್ತು 7 ತಲೆಗಳಂತ ಪ್ರೇರೆ ಮತ್ತು 7 ಕೋಡುಗಳು ಮತ್ತು 10 ಕಿರೀಟಗಳು, 7 ತಲೆಗಳು, 7 ಕೊಂಬುಗಳು, 10 ಕಿರೀಟಗಳು ಇರುವಂಥ ಆ ದೇವದೂಷಣೆ ಹೆಸರು ಇರುವಂಥ ಆ ಮೃಗವು ಹೊರಗೆ ಬರುವುದನ್ನು ನೋಡಿದ ಯೋಹಾನ. ಅದು ಬರೆಯುತ್ತಿದೆ ಪ್ರೇರೆ, ಏನೆಂದು? ಅದರ ತಲೆಗಳೊಳಗೆ ಒಂದಕ್ಕೆ ಸಾವು ಆಗುವಷ್ಟು ಗಾಯ ಆಗಿರುವುದನ್ನು ಯೋಹಾನನು ನೋಡಿದನು. ಆದರೆ ಆ ಸಾವಿನ ಗಾಯ ಮಾಗಿ ಹೋಯಿತು, ಅಂದರೆ ಗುಣವಾಯಿತು. ಆದ್ದರಿಂದ ಭೂಜನರೆಲ್ಲರೂ ಆ ಮೃಗದ ಹಿಂದೆ ಹೋಗುತ್ತಾ ಆಶ್ಚರ್ಯಪಡುತ್ತಿದ್ದರು. ಆ ಮೃಗಕ್ಕೆ ಅಧಿಕಾರ ನೀಡಲ್ಪಟ್ಟಿದ್ದರಿಂದ, ಸೈತಾನನಿಂದ ಆ ಮೃಗ ಅಧಿಕಾರ ಹೊಂದಿದ್ದರಿಂದ ಅದನ್ನು ಹಿಂಬಾಲಿಸುವವರೆಲ್ಲರೂ ಘಟಸರ್ಪಕ್ಕೆ ನಮಸ್ಕಾರ ಮಾಡಿದರು ಹಾಗೂ ಅವರು ಆ ಮೃಗದೊಂದಿಗೆ ಸಮಾನರು ಯಾರು, ಈ ಮೃಗದೊಂದಿಗೆ ಯುದ್ಧ ಮಾಡುವಂಥ ಸಮರ್ಥರು ಯಾರು ಎಂದು ಹೇಳಿಕೊಳ್ಳುತ್ತಾ ಈ ಮೃಗಕ್ಕೆ ನಮಸ್ಕಾರ ಮಾಡಿದರು. ಅವರಿಗೆ 666 ಎಂದು ಮುದ್ರೆ ಹಾಕಲ್ಪಟ್ಟಿತು. ಹೌದು ಪ್ರೇರೆ, 666 ಇದು ಒಬ್ಬ ವ್ಯಕ್ತಿಗೆ ಸೂಚನೆಯಾಗಿದೆ. ಬುದ್ಧಿವಂತನು ಅದರ ಅಂಕಿಯನ್ನು ಕಂಡುಹಿಡಿಯಲಿ ಎಂದು ನಾವು 13ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತೇವೆ. ಆ ವ್ಯಕ್ತಿ ಅಂತ್ಯಕ್ರಿಸ್ತನಾಗಿದ್ದಾನೆ ಪ್ರೇರೆ. ಹೀಗೆ ಪ್ರಸ್ತುತ ಅಂತ್ಯಕ್ರಿಸ್ತ ಆತ್ಮ ಇವಾಗ ನಾವಿರುವ ಈ ಕಾಲದಲ್ಲಿ ಪ್ರೇರೆ 2024 ಈಗ ಅಥವಾ ಮುಂದಿನ ವರ್ಷ ಆಗಿರ್ಬೋದು, ಪ್ರಸ್ತುತ ಅಂತ್ಯಕ್ರಿಸ್ತನ ಆತ್ಮ ಸಂಘದೊಳಗೆ ಕೂಡ ಕೆಲಸ ಮಾಡುತ್ತಿದೆ. ಕ್ರಿಸ್ತ ಅನುಚರರು ಕೂಡ ದುಷ್ಕ್ರಿಯೆಗಳಿಗೆ ದಾಸೋಹವಾಗುತ್ತಿದ್ದಾರೆ. ಹೌದು, ಇಂಥ ಪರಿಸ್ಥಿತಿಯೊಳಗೆ ನಾವು ಜಾಗೃತಿಯಿಂದ ಇದ್ದು ನಾವು ಸಿದ್ಧಪಡುತ್ತಾ ಇತರರನ್ನು ಸಿದ್ಧಪಡಿಸಬೇಕಾಗಿದೆ ಪ್ರೇರೆ. ಆವಾಗ ಆ ಶ್ರೇಷ್ಠ ಶ್ರಮಗಳಿಂದ, ಆ ಕಠಿಣ ಶ್ರಮಗಳಿಂದ, ಆ ಮೃಗದಿಂದ, ನರಕದಿಂದ ನಾವು ತಪ್ಪಿಸಿಕೊಳ್ಳಲ್ಪಡುತ್ತೇವೆ. ಈಗ ಕ್ರಿಸ್ತನ ಆತ್ಮ ಸಂಘದೊಳಗೆ ಕೆಲಸ ಮಾಡುತ್ತಿದೆ ಪ್ರೇರೆ. ನಾವು ಯೋಹಾನನ 1ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ. ಯೋಹಾನನ 1ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ಓದೋಣ ಪ್ರೇರೆ. 1 John chapter 4 verse 1 to 3 ವರ್ಡ್. ಇಲ್ಲಿ ಓದುವುದಾದರೆ ಪೀಠಿಕೆಯಲ್ಲಿಂದ, ಆತ್ಮ ಪ್ರೇರಿತ ನುಡಿಗಳು ಸತ್ಯವೋ ಅಸತ್ಯವೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಅವುಗಳನ್ನು ಪರೀಕ್ಷಿಸಬೇಕು. ಏನು ಪ್ರೇರೆ? ಆತ್ಮ ಪ್ರೇರಿತವಾದ ನುಡಿಗಳು ಸತ್ಯವೋ ಅಸತ್ಯವೋ ಎಂದು ಅವುಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಪರೀಕ್ಷಿಸಬೇಕು. ಹೌದು ಪ್ರೇರೆ, 1ನೇ ವಾಕ್ಯದಿಂದ ಯೋಹಾನನ 1ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯದಿಂದ, ಪ್ರೇರೆ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಏನಂತಿದೆ ಪ್ರೇರೆ? ಯೋಹಾನ ಯೇಸುವಿನ ಆಪ್ತ ಶಿಷ್ಯ ಹೇಳುತ್ತಾನೆ, ಪ್ರೇರೆ, ನೀವು ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ, ಆತ್ಮದ ಅಂದರೆ ದೇವರ ಆತ್ಮಭರಿತರು ಆಗಿದ್ದೇವೆಂದು ಸೇವೆ ಮಾಡುವ ಆ ಸೇವಕರ ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಬಂದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಹೌದು, ಹೀಗೆ ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಪ್ರೇರಿಸುವುದಕ್ಕೆ ಏನು ಪ್ರೇರೆ?
ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ದೇವರ ಆತ್ಮನೇ ಇದನ್ನು ಅವರ ಮುಖಾಂತರ ಹೇಳುತ್ತಿದ್ದಾನೆ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣ ಏನೆಂದರೆ, ನಾವು 2ನೇ ವಾಕ್ಯ 2ನೇ ಭಾಗ ನೋಡ್ತೇವೆ ಪ್ರಿಯರೇ. ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಬಂದಿದ್ದು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ದೇವರು, ವಾಕ್ಯವಾದ ಆತನು, ದೇವರೊಂದಿಗಿರುವ ಆತನು. ಆತನ ಮುಖಾಂತರ ಸಮಸ್ತ ಉಂಟಾಯಿತು, ಆತನಿಲ್ಲದೆ ಒಂದೂ ಉಂಟಾಗಲಿಲ್ಲ. ಆತನಲ್ಲಿ ಸಜ್ಜೀವವಿತ್ತು, ಅಂದರೆ ನಿಜವಾದ ಜೀವ. ಆ ಜೀವ ಮಾನವ ಜನಾಂಗದ ಜ್ಯೋತಿಯಾಗಿತ್ತು, ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲೇ ಪ್ರಕಾಶಿಸಿತು, ಕತ್ತಲು ಅದನ್ನು ಮುಸುಕಲಾಗಲಿಲ್ಲ. ಹೌದು ಪ್ರಿಯರೇ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 3-4ನೇ ವಾಕ್ಯದವರೆಗೆ ಓದುತ್ತೇವೆ. ಹೌದು, ಅದೇ ವಾಕ್ಯವಾದ ದೇವರು ಆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಎಂದು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾಗಿದೆ ಪ್ರಿಯರೇ. ಹೌದು, ಇನ್ನೊಂದು ಸಭೆ ಇದೆ. ಈಗಾಗಲೇ 2ನೇ ಸಾರಿ ಯೇಸು ಕ್ರಿಸ್ತ ಮನುಷ್ಯನಾಗಿ ಬಂದಿದ್ದಾನೆಂದು ಇದೇ ವಾಕ್ಯ ತೋರಿಸ್ತಾರೆ ಪ್ರಿಯರೇ. ಇದು 1ನೇ ಆಗಮನದ ವಿಷಯ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ದೇವರು ಮನುಷ್ಯನಾಗಿ ಬಂದ ಎಂದು ಒಪ್ಪಿಕೊಳ್ಳುವ ಪ್ರತಿಯೊಂದು ಆತ್ಮವು ದೇವರಿಂದ ಪ್ರೇರಿತ ಆದದ್ದು ಪ್ರಿಯರೇ. 2ನೇ ಸಾರಿ ಬರುವಾಗ ಯೇಸು ಕ್ರಿಸ್ತನು ಆ ಆಕಾಶದ ಮಧ್ಯದಲ್ಲಿ ಆ ಪ್ರಧಾನ ದೇವದೂತನ ಪ್ರತ್ಯಕ್ಷನಾಗಿ, ಆ ಪ್ರಧಾನ ದೇವದೂತನ ತುತ್ತೂರಿಯನ್ನು ಊದುವಾಗ ಆ ಮಹಿಮೆಯಲ್ಲಿ, ಬೆಂಕಿಯಲ್ಲಿ ಸಮಸ್ತ ತಂದೆಯ ದೂತರೊಡನೆ, ತಂದೆಯ ಮಹಿಮೆಯೊಡನೆ ಆಕಾಶದಲ್ಲಿ ಪ್ರತ್ಯಕ್ಷ ಆಗುತ್ತಾನೆ ಪ್ರಭು. ಹೌದು, ಆಗ ಯೇಸು ಕ್ರಿಸ್ತನು ತನ್ನ ಬಾಯಿ ಉಸಿರಿನಿಂದ ಸೈತಾನನನ್ನು ಕೊಲ್ಲುತ್ತಾನೆ ಅಥವಾ ನರಕಕ್ಕೆ ಹಾಕುತ್ತಾನೆ. ಹೌದು ಪ್ರಿಯರೇ, ಹೀಗೆ ದೇವರ ಆತ್ಮನಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಮನುಷ್ಯನಾಗಿ ಬಂದಿದ್ದಾನೆ ಯೇಸು ಕ್ರಿಸ್ತನು. ಆತ ದೇವಾದಿ ದೇವರು, ರಾಜಾದಿರಾಜನು, ದೇವರ ಸಿರಿ ಪದವಿಯನ್ನು ಬಿಟ್ಟು ತನ್ನನ್ನೇ ತಗ್ಗಿಸಿಕೊಂಡು, ಮಾನವಾಕಾರದಲ್ಲಿ ಕಾಣಿಸಿಕೊಂಡು, ದಾಸನ ರೂಪವನ್ನು ಧರಿಸಿಕೊಂಡು, ತನ್ನನ್ನೇ ಬರಿದು ಮಾಡಿಕೊಂಡು, ಹೌದು ಪ್ರಿಯರೇ, ಬೆತ್ಲೆಹೇಮ್ ಗೋದಲಿಯಲ್ಲಿ ತಗ್ಗಿಸಿಕೊಂಡು ಹುಟ್ಟುವ ಮೂಲಕ ಹೆಚ್ಚಿಸುವಿಕೆಯನ್ನು ತೋರ್ಪಡಿಸಿದ್ದಾನೆ ಪ್ರಿಯರೇ. ಹೌದು, ದೇವಕುಮಾರ ಮನುಷ್ಯನಾಗಿ ಬಂದನು ಎಂದು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು, ಕೆಲವರು ಆತ ಮನುಷ್ಯನು ಕೂಡ ಅಲ್ಲ, ಅಥವಾ ಒಂದು ಕ್ರಿಯೇಷನ್, ಸೃಷ್ಟಿ ಮಾತ್ರ ಎನ್ನುವರಿದ್ದಾರೆ. ಅವರಿಗೂ ಒಂದು ಕೂಡ ಅರ್ಥ ಇಲ್ಲ ಪ್ರಿಯರೇ. ಅವರಿಗೆ ನಾಯಿ, ಬೆಕ್ಕು, ಕಾಡು ಮೃಗ, ಸಾಕು ಪ್ರಾಣಿ ಇವು ಕ್ರಿಯೇಷನ್. ಮನುಷ್ಯನು ಎಂದು ಕೂಡ ಹೇಳುವುದಿಲ್ಲ ಎಂದು ನೀನು ಹೇಳಿದರೆ ನಿನ್ನ ತಲೆಗೆ ಬುದ್ಧಿನೇ ಇಲ್ಲ ಅಂತ ಅರ್ಥ. ಆತ ಆಗಲೆಲ್ಲದರಲ್ಲಿ ಅಗ್ರಸ್ಥ, ಆದಿಸಂಭೂತ, ಸತ್ತವರೊಳಗಿಂದ ಎದ್ದು ಬಂದಾತ. ಆತನಲ್ಲಿ ಇರಿಸಲು ನಿರ್ಧರಿಸಿದನು ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು. ಕ್ರಿಸ್ತ ಪೂರ್ವ, ಕ್ರಿಸ್ತ ಬರುತ್ತಾನೆಂದು ಘೋಷಿಸಲಾಗಿತ್ತು. ಕ್ರಿಸ್ತ ಶಕದಲ್ಲಿ ನಾವು ಇದ್ದೇವೆ ಪ್ರಿಯರೇ. ಹೌದು, ಆತನು ಬಂದ ಆ ಪ್ರೀತಿಗೆ ನಿಜವಾದ ಅರ್ಥವನ್ನು ತೋರಿಸಿದ ಪ್ರಿಯರೇ. ಮಕ್ಕಳು ಮಾಂಸಧಾರಿಗಳಾಗಿರುವುದನ್ನು ಆತನು ಮಾಂಸಧಾರಿಯಾದ. ಮಕ್ಕಳಾದ ಮನುಷ್ಯರಾದ ನಾವು ಮರಣ ಭಯದ ನಿಮಿತ್ತ ಪಿಶಾಚಿಗೆ, ಇಹಲೋಕ ಅಧಿಪತಿಗೆ, ಮರಣಾಧಿಕಾರಿಗೆ ಅಧೀನರಾಗಿರುವುದರಿಂದ, ದಾಸತ್ವದಲ್ಲಿರುವುದರಿಂದ ಪಾಪ ಮಾಡುವ ಮೂಲಕ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ನಮ್ಮ ಪರವಾಗಿ ನಿಂತು ಸೋಲಿಸಿದ್ದಾನೆ ಪ್ರಿಯರೇ. ಹೌದು, ಆತನ ಮರಣದಲ್ಲಿ ನಮ್ಮ ಮರಣವು ನುಂಗಿ ಹೋಯಿತು. ಹೌದು ಪ್ರಿಯರೇ, ಆತನ ಹೊಂದಿದ ಶಿಕ್ಷೆಯಲ್ಲಿ ನಮ್ಮ ಶಿಕ್ಷೆ ಮಾಫಿ ಆಯಿತು. ಆತನು ಹೊಂದಿದ ಗಾಯದಲ್ಲಿ ನಮ್ಮ ರೋಗಕ್ಕೆ ಗುಣವಾಯಿತು. ಹೌದು ಪ್ರಿಯರೇ, ಆತನು ಮರಣದಿಂದ 3ನೇ ದಿನ ಜೀವಕ್ಕೆ ಎದ್ದನು ಪ್ರಿಯರೇ. ನಾವು ಕೂಡ ಆತನೊಂದಿಗೆ ಎದ್ದೆವು. ಆತನು ಪರಲೋಕದಲ್ಲಿ ಕುಂತಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ವಿಶ್ವಾಸದ ಮೂಲಕ ತಂದೆಯೊಂದಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಲೋಕದಲ್ಲಿ ಕುಂತುಕೊಂಡಿದ್ದೇವೆ ಪ್ರಿಯರೇ. ಆದ ಕಾರಣ ನಾವು ಲೋಕ ಸಂಬಂಧವಾದವುಗಳ ಕೆಳಗೆ ನೋಡದೆ ಮೇಲಿನ ಇರುವವುಗಳನ್ನೇ ನಾವು ಎದುರು ನೋಡಬೇಕಾಗಿದೆ ಪ್ರಿಯರೇ. ಅಲ್ಲಿ ಯೇಸು ಕ್ರಿಸ್ತನು ತಂದೆಯ ದೇವರೊಡನೆ ಕೂತುಕೊಂಡಿದ್ದಾನೆ ಸಿಂಹಾಸನದಲ್ಲಿ.
ಹೌದು, ನಮ್ಮನ್ನು ಕರೀತಿದ್ದಾನೆ ಪ್ರೇರೆ. ಹೌದು, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನ ಒಪ್ಪಿಕೊಳ್ಳುವ ಆತ್ಮ ದೇವರಿಂದ ಪ್ರೇರಿತವಾದದ್ದು ಪ್ರೇರೆ. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ. ಅವರು ಯಾರೇ ಆಗಿರ್ಬೋದು ಪ್ರೇರೆ. ಮನುಷ್ಯನ ಆಗಿ ಬಂದ ಯೇಸುವನ್ನು ಒಪ್ಪದೇ ಇರುವ ಆತ್ಮವು, ದೇವಕುಮಾರನು ಮನುಷ್ಯನಾದನು. ಹೌದು, ಅದೃಶ್ಯ ದೇವರು ಸಾದೃಶ್ಯ ಆದನು ಮನುಷ್ಯಾಕಾರದಲ್ಲಿ. ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ತಂದೆಯಾದ ದೇವರ ಒಬ್ಬನೇ ಮಗನಿಗಿರುವ ಎಲ್ಲ ಮಹಿಮೆ ಆತನಲ್ಲಿತ್ತು. ಆತನು ಆ ಸಮಸ್ತ ಸಾಮರ್ಥ್ಯದಿಂದ ತುಂಬಿದಾತನಾಗಿದ್ದನು. ದೇವರ ಎಲ್ಲ ಒಳ್ಳೆತನ ಆತನಲ್ಲಿ ನೆಲೆಸಿತು ಪ್ರೇರೆ. ಹೀಗೆ ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದುದಲ್ಲ ಪ್ರೇರೆ. ಅದು ಕ್ರಿಸ್ತ ವಿರೋಧಿ ಆತ್ಮ. ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. 3ನೇ ವಾಕ್ಯ, ಅದು ಬರುವುದೆಂದು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲೇ ಇದೆ. ಹೌದು ಪ್ರೇರೆ. ಅದು ಯೇಸು ಕ್ರಿಸ್ತನ 2ನೇ ಆಗಮನದ ನಂತರ, ಸಭೆ ಎತ್ತಲ್ಪಟ್ಟ ನಂತರ, ಪರಿಶುದ್ಧಾತ್ಮನ ಈ ಲೋಕದೊಳಗಿಂದ ಆ ಪರಲೋಕಕ್ಕೆ ಹೊರಟು ಹೋದ ನಂತರ ಸಭೆಯೊಂದಿಗೆ ಪಾಪ ಪುರುಷನು ಬಹಿರಂಗವಾಗಿ ಪ್ರತ್ಯಕ್ಷ ಆಗುತ್ತಾನೆ ಪ್ರೇರೆ. 7 ವರ್ಷಗಳ ಕಾಲ ಶ್ರಮೆ ಎನ್ನುತ್ತೇವಲ್ಲ, ಹಾಗೆ ಅನೇಕ ಮಾಧ್ಯಮಗಳ ಮೂಲಕ ಆತನು ಪ್ರತ್ಯೇಕ ಮನುಷ್ಯನಾಗಿ ಪ್ರತ್ಯಕ್ಷಪಡಿಸಿಕೊಳ್ಳುತ್ತಾನೆ. ಆತನು ಬೈಬಲ್ ಸತ್ಯದಿಂದ ಮನುಷ್ಯರನ್ನು ತಪ್ಪುದಾರಿ ಹಿಡಿಯುವಂತೆ ತಾನೇ ರಕ್ಷಕನೆಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ. ಹೌದು ಪ್ರೇರೆ. ಹೀಗೆ ಆ ಕ್ರಿಸ್ತ ವಿರೋಧಿ ಆತ್ಮ ಸಭೆ ಎತ್ತಲ್ಪಡುವುದಕ್ಕಿಂತ ಮೊದಲೇ, ಯೇಸು ಕ್ರಿಸ್ತನು ಆಗಮನ ಆಗುವುದಕ್ಕೆ ಮೊದಲೇ ಈಗಲೂ ಇದ್ದಾನೆ ಎಂದು ವಾಕ್ಯ ಹೇಳ್ತಿದೆ ಪ್ರೇರೆ. ಈಗಲೂ ಅದು ಕ್ರಿಸ್ತ ವಿರೋಧಿ ಆತ್ಮ ಇದೆ. ಅದು ಬರುವುದೆಂದು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಇದೆ. ಹೌದು ಪ್ರೇರೆ. ನಾನು ಒಂದಿನ ರೋಮನ್ ಕ್ಯಾಥಲಿಕ್ ಚರ್ಚ್ ಹತ್ರ 9-10 ವರ್ಷ ನಾನು ವಿಶ್ವಾಸಿಯಾಗಿದ್ದಾಗ ಫಾದರ್ ಕೈ ಕೆಳಗಡೆ ಅನೇಕ ಮನೆಗಳಿಗೆ ಹೋಗಿ ಪ್ರೇಯರ್ ಮಾಡ್ತಿದ್ವಿ, ಅನೇಕ ಹಳ್ಳಿಗಳಿಗೆ ವಿಸಿಟ್ ಕೊಡ್ತಿದ್ವಿ. ಹೌದು, ಫಾದರ್ ಅವರಿಗೆ ಸಹಾಯ ಮಾಡೋದಕ್ಕೆ ನಾವು ಸರಕು ಸಾಮಗ್ರಿ ಬಜಾರ್ಲಿಂದ ಸಾಮಾನು ತರೋದು, ಅವರಿಗೆ ಹಿಟ್ಟಿನ ಗಿರಣಿ ಹೋಗಿ ಬೀಸ್ಕೊಂಬರೋದು ಎಲ್ಲ ಕೆಲಸ ಮಾಡ್ತಿದ್ದೆ ನಾನು. ಹೌದು ಪ್ರೇಯರ್. ಹೀಗೆ ಒಂದಿನ ಫಾದರ್ ಚೇಂಜ್ ಆಗಿ ಇನ್ನೊಬ್ಬ ಫಾದರ್ ಬಂದರು, ಅವ್ರಿಗೆ ಕೂಡ ಹೆಲ್ಪ್ ಮಾಡ್ತಿದ್ದೆ. ಹೀಗೆ 3 ಫಾದರ್ ಕೈ ಕೆಳಗೆ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಿದ್ದೇನೆ ಪ್ರೇಯರ್. ಕಾರಣ ದೇವರ ಸಭೆಯನ್ನು ಪ್ರೀತಿಸಿ. ಹೌದು ಪ್ರೇಯರ್. ದೇವರ ಆಲಯದ ಮೇಲಿರುವ ಭಕ್ತಿ. ಹೌದು, ದಾವೀದ ಕೇಳ್ತಾನಲ್ಲ ಪ್ರೇಯರ್ ದೇವರಿಗೆ, ದೇವರೇ ನನ್ನದೊಂದು ಆಸೆ, ಅದನ್ನು ತೀರಿಸದಿರಬೇಡ ನನ್ನ ಆಯುಸ್ಸು ಮುಗಿಯೋದರೊಳಗಾಗಿ. ಅದೇನೆಂದರೆ, ನಾನು ನಿವಾಸಿಸಬೇಕು ನಿನ್ನ ಆಲಯದಲ್ಲಿ, ತಲ್ಲೀನನಾಗಬೇಕು ಅಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ. ನನ್ನ ಜೀವಮಾನವೆಲ್ಲ ನಿನ್ನ ಆಲಯದಲ್ಲಿ ನೆಲೆಗೊಂಡಿರಬೇಕು, ನಿನ್ನ ಮಂದಿರದಲ್ಲಿ ವಾಸ ಮಾಡಬೇಕೆಂದು ಕೇಳಿಕೊಳ್ತಿದ್ದಾನೆ. ಅದೇ ರೀತಿ ನನಗೂ ಕೂಡ ಒಂದು ಬಯಕೆ ಪ್ರೇಯರ್. ಹೀಗೆ ಆಲಯದ ಸುತ್ತಮುತ್ತ, ಆಲಯದ ಪ್ರಾರ್ಥನೆಯಲ್ಲಿ, ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಿರುವಾಗ 8 ವರ್ಷ ಕೆಳಗೆ ದೀಕ್ಷಾ ಸ್ನಾನ ಏನು ತೆಗೆದುಕೊಂಡಿಲ್ಲ ನಾನು. ಪ್ರೊಟೆಸ್ಟೆಂಟಲ್ಲಿ ತೆಗೆದುಕೊಂಡಿದ್ದೆ ಪ್ರೇಯರ್. ಆದರೂ ಕೂಡ ರೋಮನ್ ಕ್ಯಾಥಲಿಕ್ ಫಾದರಲ್ಲಿ ಕೆಳಗೆ ಚರ್ಚಿದು ಮೇಂಟೈನ್ ಎಲ್ಲ ಬಾಗಿಲು ತೆಗೆದು ಕ್ಲೀನ್ ಮಾಡೋದು, ಎಲ್ಲ ಜಾಲ ಹಿಡಿದ್ರೆ ತೆಗೆಯೋದು ನಾನೇ, ಹೊರಗಡೆ ಒಳಗಡೆ ಸಿಡಿ ಹಾಕಿ ಎಲ್ಲ ಕ್ಲೀನ್ ಮಾಡುವಂಥದ್ದು ನಾನು ಅಥವಾ ನಮ್ಮ ಸ್ನೇಹಿತರು. ದೇವ ಮಂದಿರದ ಮೇಲಿರೋ ಭಕ್ತಿ ಪ್ರೇರೆ. ಹೌದು, ದೇವರ ಆಲಯವನ್ನು ಪ್ರೀತಿಸಿದರೆ ನಾವು, ನಮ್ಮ ದೇಹವು ಕೂಡ ದೇವರ ಆತ್ಮನಿಗೆ ಆಲಯ, ನಮ್ಮನ್ನು ಕೂಡ ಪ್ರೀತಿಸಿದಂತೆ. ಹೀಗೆ ನಾನು ಒಂದಿನ ಹಾಗೆ ಚರ್ಚ್ ಗಾರ್ಡನ್ನಲ್ಲಿ ನೀರು ಬಿಡುತ್ತಿರುವಾಗ ಆ ಫಾದರಿಗೆ ಅದೇ ದಿನ ಅನಾರೋಗ್ಯ ಉಂಟಾಗಿತ್ತಂತ ಪ್ರೇರೆ. ಯಾರೋ ವಿಶ್ವಾಸಿಯನ್ನು ಭೇಟಿಯಾಗಲು ಪ್ರಾರ್ಥಿಸಲು ಹೋದಾಗ ಫಾದರ್ ಅಲ್ಲಿ ಆ ಹಾಸ್ಪಿಟಲಲ್ಲಿ ಎಂಟರ್ ಆಗುತ್ತಲೇ ಅವರು ಗಾಡಿ ಮೇಲಿಂದ ಬಿದ್ದು ಫಿಟ್ಸ್ ಅವರಿಗೂ ಕೂಡ ಬಂದಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಫಾದರ್ ಅವ್ರನ್ನ ಎಂದು ಯವನಸ್ಥರು ಕೆಲವರು ಹೇಳಿದರು. ಸಾಯಂಕಾಲ ಅದೇ ದಿನ ನಾನು ನೀರು ಬಿಡುತ್ತಿರುವಾಗ ನನಗೆ ಕೇಳಿದರು, ಬ್ರದರ್ ಬರ್ತೀನು ಫಾದರ್ಗೆ ಭೇಟಿಯಾಗೋಣ, ಮಾತಾಡಿಸಿ ಬರೋಣ ಹಾಸ್ಪಿಟ್ಲಿಗೆ ಹೋಗಿ ಎಂದು. ನಾನು ಹೇಳಿದೆ, ನೀವು ಹೋಗಿ ಬರ್ರಿ, ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಸಾಧ್ಯ ಆದರೂ ಹೋಗ್ತೀನಿ ನೆಕ್ಸ್ಟ್ ಆಮ್ಯಾಗ ಸಮಯ ಇದ್ದರೆ ಎಂದು ಹೇಳಿದೆ. ಅವರು ಹೋದರು.
ಅದೇ ರಾತ್ರಿ ನಾನು ಪ್ರೇಯರ್ ಮಾಡಿದ ಪ್ರೇಯರ್, ಅದೇ ರಾತ್ರಿ ಅಥವಾ ಮುಂದಿನ ದಿನ ಪ್ರೇಯರ್ ಮಾಡಿದಾಗ ಒಂದು ಆ ಫಾದರ್ ಅವರು ಪ್ರತಿದಿನ ಹೇಗೆ ಭೇಟಿ ಆಗ್ತಾರೆ ಅದೇ ರೀತಿ ಎದುರುಗಡೆ ಬರ್ತಾ ಇದ್ದಾರೆ ಚರ್ಚ್ ಹತ್ರ. ನಾನು ಹೋಗ್ತಾ ಇದ್ದೀನಿ. ಮದರ್ ಮೇರಿ ಗ್ರೋಟ ಅಂತ ಇರ್ತದೆ ಪ್ರೇಯರ್, ಅವರು ಡೈಲಿ ಜಪಸರ ಮಾಡುತ್ತಿರ್ತಾರೆ ರೋಸರಿ ಎಂದು. ಆ ರೋಸರಿ ಮಾಡುತ್ತಾ ಎದುರು ಬರ್ತಾ ಇದ್ದಾರೆ ದರ್ಶನ. ನಾನು ಅವರ ಎದುರಿಗೆ ಹೋಗ್ತಾ ಇದ್ದೇನೆ. ಇದ್ದಕ್ಕಿದ್ದಂಗೆ ಸಮೀಪಿಸುತ್ತಲೇ ಅವರಿಗೆ ಮತ್ತೆ ಫಿಟ್ಸ್ ಚಾಲಾಯ್ತು. ಅವರ ದೇಹದಲ್ಲಿ ಫಿಟ್ಸ್ ಬರುತ್ತಲೇ ಅವರು ಬೀಳುವುದರಲ್ಲಿದ್ದರು ನೆಲಕ್ಕೆ. ನಾನು ನನ್ನ ಪಕ್ಕದಲ್ಲಿ ಇನ್ನೊಬ್ಬತ್ತ ಇದ್ದ ಪ್ರೇರೆ, ಅದೇ ನಾನು ದರ್ಶನದಲ್ಲಿ ಇನ್ನೊಬ್ಬತ್ತಾಗಿ ಹೇಳಿದೆ, ಅಣ್ಣವರೇ ಹಿಡ್ಕ್ರಿ ಫಾದರ್ನ, ನಾನು ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಎಂದು ಹೇಳಿದೆ. ಅವ್ರು ಹಿಡ್ಕೊಂಡ್ರು. ಹಿಡ್ಕೊಂಡ ನಂತರ ಫಾದರ್ ತಲೆ ಮೇಲೆ ಕೈ ಇಟ್ಟು ಹೀಗೆ ಪ್ರಾರ್ಥಿಸಲು ತೊಡಗಿದೆ. ಹಾಲೆಲೂಯ ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ರಬ ಶರ ಲಲ ರಿ ಡಿ 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 ರ ಬಾ 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 ರೇ ಕೆ ಟೆ ಲೇ 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 ರ ಬ ನಾಮ ಸ ರ ಲ ಲ ರಿ ಡ ಬಾ ಬಾ ಬಾ. ಇನ್ನು ಅನೇಕ ದೇವರ ಆತ್ಮ ದರ್ಶನದಲ್ಲಿ ಆ ಪ್ರಾರ್ಥನೆ ಮಾಡಿದಾಗ ಅಲೆಲುಯ್ಯ ಅಂದೇ ಪ್ರೇರೆ. ಅಲೆಲುಯ್ಯ ದೊಡ್ಡದು. ಯಾಕಂದ್ರೆ ಸ್ವರ್ಗದಲ್ಲಿ ಜಲಪ್ರವಾಹ ಘೋಷಗಳಂತೆಯೂ ಗುಡುಗಿನ ಶಬ್ದದಂತೆಯೂ ದೊಡ್ಡ ಶಬ್ದ ಕೇಳಿದೆನೆಂದು ಆಪ್ತ ಶಿಷ್ಯ ಯೋಹಾನ ಹೇಳ್ತಿದ್ದಾನೆ. ಹೌದು, ಇದು ಅನ್ಯ ಭಾಷೆ 2ನೇ ಭಾಗ ಪ್ರೇರೆ. ಅಲೆಲುಯ್ಯ ಶಬ್ದ ಇನ್ನೂ ಮೋಸ್ಟ್ ಪವರ್ಫುಲ್ ವೆಪನ್ ಅಗೇನೆಸ್ಟ್ ಇವಿಲ್ ಕಿಂಗ್ಡಮ್. ಹೌದು ಪ್ರೇರೆ. ಹಾಲೆಲುಯ್ಯ ಹಾಲೆಲುಯ್ಯ ಅಂತ ಹೇಳಿದಾಗ ಆ ಫಾದರ್ ಒಳಗಿಂದ ಒಂದು ಶಕ್ತಿ ಹೊರಗಡೆ ಬಂದು ಮಾತಾಡಿತ್ತು ಪ್ರೇರೆ. ಏನಂದು, ನಿನ್ನ ಕೈ ತೆಗಿತಿದ್ದೇ ಇಲ್ಲ. ಯಾರು ನೀನಂದ್ರೆ ನಿನ್ನ ಕೈ ತೆಗಿ, ಮೊದಲು ಸುಟ್ಟಾಗ್ತೀನಿ ನೋಡಿ ನಿನ್ನ ಎಂದು ಹೇಳ್ತು ಪ್ರೇರೆ. ನೀನು ಯಾರು ಅಂತ ಕೇಳಿದ್ರೆ ನಾನು ಆ್ಯಂಟಿ ಕ್ರೈಸ್ಟ್ ಅಂತ ಹೇಳ್ತು ಪ್ರೇರೆ. ಇಂಗ್ಲೀಷಲ್ಲಿ ಹೇಳ್ತು. ಹೌದು, ಕ್ರಿಸ್ತ ವಿರೋಧಿ. ಈಗಾಗಲೇ ಸಭೆಯಲ್ಲಿ ಅಂತ್ಯಕ್ರಿಸ್ತನು ಸಂಘದೊಳಗೆ ಅನೇಕ ಸೇವಕರ ಹಿಂದೆ, ಆತನು ಯೇಸುವಿನ ಅನುಚರರ ಹಿಂದೆ ದುಷ್ಕ್ರಿಯೆಗಳ ದಾಸೋಹ ಆಗೋದ್ರ ಮುಖಾಂತರ ಕಾರ್ಯ ಮಾಡುತ್ತಿದ್ದಾನೆ ಪ್ರೇರೆ. ಅವರಿಗೆ ಗೊತ್ತಿಲ್ಲ ಅವರ ಹಿಂದೆ ಕ್ರಿಸ್ತ ವಿರೋಧಿ ಆತ್ಮ ಇದೆ ಎಂದು. ಹೌದು, ಕ್ರಿಸ್ತ ವಿರೋಧಿ ಯಾರು ಅನ್ಯ ಜನರಲ್ಲಿ ಕೆಲಸ ಮಾಡುವುದಿಲ್ಲ ಪ್ರೇರೆ, ಕ್ರೈಸ್ತರಲ್ಲೇ ಮಾಡುತ್ತಾನೆ. ಅವರು ಕ್ಯಾಥಲಿಕ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಸೈತಾನನಿಗೆ ಅದು ಭಿನ್ನ ಭೇದ ಇಲ್ಲ ಪ್ರೇರೆ. ಯಾರು ವಾಕ್ಯವನ್ನು ಸತ್ಯದಿಂದ ಅಸತ್ಯವಾಗಿ ಬೋಧಿಸುತ್ತಾರೋ, ವಕ್ರವಾಗಿ ಬೋಧಿಸುತ್ತಾರೋ ಅವರ ಹಿಂದೆ ಎಲ್ಲ ಕ್ರಿಸ್ತ ವಿರೋಧಿ ಆತ್ಮ ಇದೆ ಪ್ರೇರೆ. ಹೌದು, ನಾವು ಪರಿಶುದ್ಧ ಆತ್ಮನ ಸಂಪೂರ್ಣ ಮಾಹಿತಿ ಪಡೆಯಬೇಕಾಗಿದೆ ಪ್ರೇರೆ. ನನ್ನನ್ನು ಪ್ರೀತಿಸುವವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ. ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆ ಅವರಿಗೆ ಬೇರೊಬ್ಬ ಸಹಾಯಕನನ್ನು, ಪೋಷಕನನ್ನು ಕಳುಹಿಸಿಕೊಡುತ್ತಾನೆ. ಆ ಸಹಾಯಕ, ಆ ಪೋಷಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನೇ. ಲೋಕವು ಆತನನ್ನು ಅರಿತುಕೊಳ್ಳುವುದಿಲ್ಲ, ನೀವು ಆತನನ್ನು ಅರಿತುಕೊಳ್ಳುವಿರಿ. ಯಾರು? ವಾಕ್ಯವನ್ನು ಸತ್ಯವಾಗಿ ಬೋಧಿಸುವವರು. ಹೌದು, ವಾಕ್ಯವನ್ನು ಮನುಷ್ಯರ ಮೆಚ್ಚುಗೆಗಾಗಿ ಬೋಧಿಸದೆ ದೇವ ಚಿತ್ತದಂತೆ ಬೋಧಿಸುವವರು. ಹೌದು ಪ್ರೇರೆ. ವಾಕ್ಯವನ್ನು ಲೌಕಿಕ ಅವಶ್ಯಕತೆಗಳಿಗಾಗಿ ಉಪಯೋಗಿಸದೆ ಪರಲೋಕ ಸಂಬಂಧವಾಗಿ ಶಿಲುವೆಯ ಮಾರ್ಗದಲ್ಲಿ ನಡೆಸಲೇ ಬೋಧಿಸಬೇಕು. ಹೌದು ಪ್ರೇರೆ. ಅವರೇ ಯೇಸುವಿಗೆ ತಾಯಿಯು ತಂಗಿಯು ತಮ್ಮನೂ ಆಗುತ್ತಾರೆ ಎಂದು ಹೇಳಿದ್ದಾನೆ. ಸ್ವರ್ಗದಲ್ಲಿ ತಂದೆಯ ಚಿತ್ತದಂತೆ ನಡೆಯುವವರೇ ನನಗೆ ತಾಯಿಯು ತಂಗಿಯು ತಮ್ಮನೂ ಆಗಬೇಕು ಎಂದು ಯೇಸು ಹೇಳಿದ್ದಾನೆ. ಹೌದು, ಅದರಲ್ಲಿ ದೇವಚಿತ್ತವನ್ನು ನೆರವೇರಿಸಿದವರಲ್ಲಿ ಮೊದಲನೇದಾಗಿ ಯೇಸುವಿನ ತಾಯಿ ಮರಿಯಳೆ ಪ್ರೇರೆ. ಹೌದು, ನಂತರ ಸ್ನಾನಿಕ ಯೋಹಾನ. ಹೌದು, ಯೇಸು ಕೂಡ ದೇವಾದಿದೇವರು ಪ್ರೇರೆ. ದೇವರ ಚಿತ್ತವನ್ನು ನೆರವೇರಿಸಲೇ ಬಂದಿದ್ದ. ದೇವರ ಚಿತ್ತವೇ ಆತನ ಆಹಾರ, ದೇವರು ಕೊಟ್ಟ ಕಾರ್ಯಗಳೇ ಆತನ ತಿಂಡಿ ತೀರ್ಥ. ನಾನು ತಂದೆ ಒಂದೇ ಆಗಿದ್ದೇವೆ ಎಂದಿದ್ದಾನೆ ಪ್ರೇರೆ. ಹೌದು, ಹೀಗೆ ನೂತನ ಮೃಗ ಎನ್ನುವ ಅಂಶದ ಮೂಲಕ, ನ್ಯೂ ಬೀಸ್ಟ್ ಎನ್ನುವ ಅಂಶದ ಮೂಲಕ ಕೆಲವು ವಾಕ್ಯ ಭಾಗ ನೋಡಿಕೊಂಡು ಪ್ರೇರೆ. ಇನ್ನು ಕೆಲವು ಅನೇಕ ವಾಕ್ಯ ಭಾಗವೇ ಇದರ ಕುರಿತು ಸದ್ಯಕ್ಕೆ ನೀವು ಪವಿತ್ರ ಗ್ರಂಥ ಓದಿದಾಗ ಪರಿಶುದ್ಧಾತ್ಮನ ಸಹಾಯದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಪ್ರೇರೆ. ಹೌದು, ಕೇಳಿದ ವಾಕ್ಯ ಭಾಗ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ತಂದೆಯ ದೇವರು ನಮಗೆ ಅನುಗ್ರಹಿಸಲಿ. ಪ್ರಾರ್ಥನೆ ಪ್ರೇರೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ ದೇವ, ನೂತನ ಮೃಗ ಎನ್ನುವ ಆ ಅಂತ್ಯಕ್ರಿಸ್ತನ, ಆ ಸೈತಾನನ ಶಕ್ತಿಯಿಂದ ತುಂಬಿದ ಸೈತಾನನ ಮಗನ ಕುರಿತು ನೋಡಿದ ಪ್ರಭುವೆ, ಈಗಾಗಲೇ
ಗೌಪ್ಯವಾಗಿ ಸಭೆಗಳಲ್ಲಿ ಕೆಲಸ ಮಾಡುತ್ತಿದ್ದಾನೆ, ಹಾಗೂ ಮುಂದೆ ಬರಲಿದ್ದಾನೆ. ಅಷ್ಟರೊಳಗಾಗಿ ಪ್ರಭುವೆ ಆತನನ್ನು ಗುರುತಿಸಿ ಆತನ ಕಾರ್ಯಗಳನ್ನು ಬಿಟ್ಟು ಬಿಡಲು, ನಿಮ್ಮನ್ನೇ ಸಂಪೂರ್ಣವಾಗಿ ಆವರಿಸಿಕೊಳ್ಳಲು